ಅವಮಾನವನ್ನು ಸಹಿಸಿದ್ದು ಮನೆಯಲ್ಲಿ ಕುಂಟೆ ಏನು ನಾವು ಏನು ಎಂದು ತೋರಿಸಬೇಕಾದರೆ 3 ಲೋಕವನ್ನು ಮುಳುಗಿಸುತ್ತೇನೆ. ಬಿಡುವುದಿಲ್ಲ ಬಿಡುವುದಿಲ್ಲ. ತಾಳು ತಾಳೈ ಕೋಪವಿದು ಸಲ್ಲ ತಾಳು ತಾಳೈ ಕೋಪವಿದು ಸಲ್ಲ ನಿನ್ನೊಪ್ಪುಗೊಪ್ಪಿಗೆ ಬಾಲನೆಂಬುವ ಬೆದರುವವನಲ್ಲ. ನಿನ್ನೊಪ್ಪುಗೊಪ್ಪಿಗೆ ಬಾಲನೆಂಬವ ಬೆದರುವವನಲ್ಲ. ಕಾಲಕರ್ಮವ ಮೀರಿದಾತನು ಸೋಲುವನೆ ಪರರಿಗೆ ಸುಮ್ಮನೆ. ಕಾಲಕರ್ಮವ ಮೀರಿದಾತನು ಸೋಲುವನೆ ಪರರಿಗೆ ಸುಮ್ಮನೆ. ಕೂಳ ಬುದ್ಧಿಯ ನೆಸಗದಿರು ನಾ ಬೇಳುವೆ ನಿಜದಕ್ಕೊಂದು ಉಪಾಯವ. ಕೂಳ ಬುದ್ಧಿಯ ಎಸಗದಿರು ನಾ ಬೇಳಿದ ಬೆನಿದಕ್ಕೊಂದು ಉಪಾಯವ. ತಾಳು ತಾಳೈ ಕೋಪವಿದು ಸಲ್ಲ ದೇವೇಂದ್ರ, ಸುಮ್ಮನೆ ಕೋಪಿಸಿಕೊಳ್ಳಬೇಡ. ಬಾಲನ ತಪವ ಕೆಡಿಸಲು ನೀನು ಯಾವುದೇ ತರದ ಉಪಾಯವನ್ನು ಮಾಡಿದರೂ ಫಲಿಸುವುದಿಲ್ಲ. ನೀನು ಎಷ್ಟೇ ಕೂಗಾಡಿದರು ಏನೇ ಮಾಡಿದರು ಬಾಲಕ ಹೆದರುವವನಲ್ಲ. ಅವನು ಸಾಮಾನ್ಯ ಬಾಲಕನಲ್ಲ. ಕಾಲಕರ್ಮ ಮೀರಿದ ಬಾಲಕ ಯಾರಿಗೂ ಸೋಲುವವನಲ್ಲ. ಸುಮ್ಮನೆ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡ. ನಾನೊಂದು ಉಪಾಯ ಹೇಳ್ತೇನೆ ಕೇಳು. ಏನು? ಶ್ರೀಹರಿಯನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾನೆ ಬಾಲಕ. ಹಾಗಾಗಿ ನಾವು ಶ್ರೀಹರಿಯ ಮೊರೆ ಹೋದರೆ ನಮ್ಮ ಕಾರ್ಯ ಸುಲಭವಾಗುತ್ತದೆ. ಯೋಚಿಸಿ ನೋಡು. ಗುರುವರಿಯ, ನೀವು ಹೇಳಿದಂತೆಯೇ ಆಗಲಿ. ನಾವು ಶ್ರೀಹರಿಯಲ್ಲಿಗೆ ತೆರಳುವ.